ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಧರ್ಮಸ್ಥಳದ ವಿಚಾರವಾಗಿ ಅಂದರೆ ಅನಾಮಿಕನ ದೂರನ್ನು ಆಧರಿಸಿ ಕರ್ನಾಟಕ ಸರ್ಕಾರ ಏನೊಂದು SIT ತಂಡವನ್ನು ರಚನೆ ಮಾಡಿತ್ತು. ಈ ಬುರುಡೆ ಪ್ರಕರಣ ಅಥವಾ ಅಸ್ಥಿ ಪಂಜರದ ಪ್ರಕರಣವನ್ನು ಭೇದಿಸೋಕೆ ಅಂತ ಆ SIT ತನಿಖೆಗೆ ಇವತ್ತಿನಿಂದ ಒಂದು ತಾತ್ಕಾಲಿಕವಾದಂತಹ ಬ್ರೇಕ್ ಬಿದ್ದಿದೆ. ಇಲ್ಲಿಯವರೆಗೂ ಈ ಪ್ರಕರಣದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ. ಅನಾಮಿಕ ಬಂದು ಪೊಲೀಸ್ ಸ್ಟೇಷನ್ನಲ್ಲಿ ಅಂದರೆ ದಕ್ಷಿಣ ಕನ್ನಡ ಪೊಲೀಸ್ ಸ್ಟೇಷನ್ನ SP ಆಫೀಸ್ನಲ್ಲಿ ಕೊಟ್ಟಂತಹ ದೂರು, ಅದಾದ ನಂತರ ನ್ಯಾಯಾಧೀಶರ ಮುಂದೆ ಕೊಟ್ಟಂತಹ 164 ಸ್ಟೇಟ್ಮೆಂಟ್, ಅದಾದ ನಂತರ ಅಲ್ಲಿನಿಂದ ಇಲ್ಲಿಯವರೆಗೂ ಏನು ಒಂದು SIT ತಂಡವನ್ನ ರಚನೆ ಮಾಡಿ ಈತ ಹೇಳ್ತಾ ಇರೋದು ನಿಜಾನ ಅಥವಾ ಸುಳ್ಳ ಅನ್ನೋದನ್ನ ಕಂಡು ಹಿಡಿಯೋಕೆ ಸರ್ಕಾರ ಏನು ಪ್ರಯತ್ನ ಪಟ್ಟಿತ್ತು, ಅಂದಿನಿಂದ ಮೊದಲ ದಿನದಿಂದ ಇವತ್ತಿನವರೆಗೂ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಅನ್ನೋದನ್ನ ಅಫಿಷಿಯಲ್ ಆಗಿ ಕರ್ನಾಟಕ ರಾಜ್ಯ ಸರ್ಕಾರದ ಗೃಹ ಸಚಿವರು ಆಗಿರುವಂತಹ ಡಾಕ್ಟರ್ G. ಪರಮೇಶ್ವರ್ ಅವರು ಕರ್ನಾಟಕದ ಜನತೆಯ ಮುಂದೆ ಇಟ್ಟಿದ್ದಾರೆ. ಅವರು ಹೇಳಿರುವಂತಹ ಸಾಕಷ್ಟು ವಿಷಯಗಳು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅದರ ಜೊತೆಗೆ ಮುಂದೆ ಈ SIT ತನಿಖೆ ಯಾವ ಹಂತದಲ್ಲಿ ಸಾಗುತ್ತೆ ಅನ್ನೋದನ್ನ ಸಹ ಕನ್ಫರ್ಮ್ ಮಾಡಿದ್ದಾರೆ. ಆ ಎಲ್ಲಾ ವಿವರವನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡ್ತೀನಿ. ಮೊದಲನೇದಾಗಿ ಈ ಒಂದು ಧರ್ಮಸ್ಥಳದ ಅಂದರೆ ಅಸ್ಥಿ ಪಂಜರವನ್ನ ಹುಡುಕುವಂತ ಪ್ರಕರಣ ಇಷ್ಟೊಂದು ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳೋದಕ್ಕೆ ಕಾರಣ ಏನು? ಸರ್ಕಾರ ಈ ಪ್ರಕರಣವನ್ನ ಇಷ್ಟೊಂದು ಸೀರಿಯಸ್ ಆಗಿ ಯಾಕೆ ತಗೊಳ್ತು ಅನ್ನೋದಕ್ಕೆ ಡಾಕ್ಟರ್ G. ಪರಮೇಶ್ವರ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಸಾಕಷ್ಟು ಆರೋಪಗಳು, ಪ್ರತ್ಯಾರೋಪಗಳು, ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವಂತಹ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಹೀಗೆ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇತ್ತು. ಆದರೆ ಈ ಎಲ್ಲಾ ಆರೋಪ ಪ್ರತ್ಯಾರೋಪಗಳಿಗೂ ಒಂದು ಉತ್ತರವನ್ನ ಕೊಡುವಂತಹ ಕೆಲಸವನ್ನ ಅವರು ಮಾಡಿದ್ದಾರೆ. 3/7/2025 3ನೇ ತಾರೀಕು 7ನೇ ತಿಂಗಳು 2025ರಲ್ಲಿ ಅನಾಮಿಕ ದೂರುದಾರ ವ್ಯಕ್ತಿ ದಕ್ಷಿಣ ಕನ್ನಡ ಜಿಲ್ಲೆಯ SP ಆಫೀಸ್ಗೆ ಬಂದು ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾನೆ. ಅದಾದ ನಂತರ ಅವನು ಮ್ಯಾಜಿಸ್ಟ್ರೇಟರ್ನ ಮುಂದೆ ಬಂದು ಒಂದು ಹೇಳಿಕೆಯನ್ನ ಕೊಡ್ತಾನೆ. ಅದಾದ ನಂತರ ಮಹಿಳಾ ಆಯೋಗ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆಯುತ್ತೆ. ಸೊ ಹೀಗಾಗಿ ಈ ಪ್ರಕರಣ ಇಷ್ಟೊಂದು ಪ್ರಾಮುಖ್ಯತೆಯನ್ನ ಪಡೆದುಕೊಳ್ತು. ಏನಪ್ಪಾ ಅಂತಂದ್ರೆ ಫಸ್ಟ್ ಕಂಪ್ಲೇಂಟ್ ಕೊಡ್ತಾನೆ. ಅದಾದ ನಂತರ ಜಡ್ಜ್ ಮುಂದೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಂತಹ ಆಧಾರದ ಮೇಲೆ ಮಹಿಳಾ ಆಯೋಗ ಒಂದು ಪತ್ರವನ್ನು ಬರೆಯುತ್ತೆ. ಧರ್ಮಸ್ಥಳದಲ್ಲಿ ಸಾಕಷ್ಟು ವರ್ಷಗಳಿಂದ, ಕಳೆದ 20 ವರ್ಷಗಳಿಂದ ಅನೇಕ ಮಹಿಳೆಯರು ಕಾಣೆಯಾಗಿದ್ದಾರೆ. ಅನೇಕ ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿದೆ. ಅನೇಕ ಮಹಿಳೆಯರು ಇವತ್ತಿನವರೆಗೂ ಸಹ ಪತ್ತೆಯಾಗಿಲ್ಲ. ಇದರ ಸಲುವಾಗಿ ಧರ್ಮಸ್ಥಳದ ಸುತ್ತಮುತ್ತ ಯಾವೆಲ್ಲ ರೀತಿಯ ಕಂಪ್ಲೇಂಟ್ಗಳು ದಾಖಲಾಗಿದೆ ಇದನ್ನ ತನಿಖೆ ಮಾಡಬೇಕು ಅಂತ ಮಹಿಳಾ ಆಯೋಗ ಒಂದು ಪತ್ರವನ್ನು ಬರೆಯುತ್ತೆ. ಅದರ ಜೊತೆಗೆ ನ್ಯಾಯಾಧೀಶರು ಇದರ ಸಲುವಾಗಿ ಒಂದು ತನಿಖೆಯನ್ನ ಮಾಡಬೇಕು ಅಂತ ಸರ್ಕಾರಕ್ಕೆ ಸೂಚನೆಯನ್ನ ನೀಡಿರ್ತಾರೆ. ಅದರ ಜೊತೆಗೆ ಅನಾಮಿಕ ವ್ಯಕ್ತಿ ಒಂದು ಕಂಪ್ಲೇಂಟ್ ಅನ್ನ SP ಆಫೀಸ್ನಲ್ಲಿ ದಾಖಲಿಸಿದ ಕಂಪ್ಲೇಂಟ್ ಒಂದು ಗುರುತರವಾದಂತಹ ಆರೋಪ, ಅಂದ್ರೆ ಸೀರಿಯಸ್ ಕಂಪ್ಲೇಂಟ್ ಅದಾಗಿತ್ತು. 1 ಕೊಲೆ 2 ಕೊಲೆ ಅಲ್ಲ, 100 ಕೊಲೆಯಾದಂತಹ, ಅತ್ಯಾಚಾರ ಆದಂತಹ ಒಂದು ಬಾಡಿಗಳನ್ನ ನಾನು ಅನಧಿಕೃತವಾಗಿ ಹೂತು ಹಾಕಿದ್ದೇನೆ ಎನ್ನುವ ಗಂಭೀರವಾದಂತಹ ಪ್ರಕರಣ ಇದಾಗಿದ್ದರಿಂದ ಈ ಪ್ರಕರಣವನ್ನು ನಾವು SIT ತನಿಖೆಗೆ ವಹಿಸಿದ್ವಿ. ಈ ಪ್ರಕರಣ ನಾರ್ಮಲ್ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದ್ರೆ ಈ ಪ್ರೋಸೆಸ್ ತುಂಬಾ ದೊಡ್ಡದಾಗಬಹುದು. ಧರ್ಮಸ್ಥಳದ ವಿಚಾರವಾಗಿ ಸಾಕಷ್ಟು ಜನ ಒಂದು ತಮ್ಮದೇ ಆದಂತಹ ಧಾರ್ಮಿಕ ಭಾವನೆಗಳನ್ನು ಇಟ್ಕೊಂಡಿರ್ತಾರೆ. ಹಾಗಾಗಿ ಪ್ರೋಸೆಸ್ ಲೇಟ್ ಆಗೋದು ಬೇಡ ಎನ್ನುವ ಒಂದೇ ಒಂದು ಕಾರಣಕ್ಕೆ ಈ ಪ್ರಕರಣವನ್ನು ಸರ್ಕಾರ ಮುತುವರ್ಜಿಯನ್ನು ವಹಿಸಿ ಇದಕ್ಕೆ ಒಂದು ಸಪರೇಟ್ ಪೊಲೀಸ್ ತಂಡ ಅಂದರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಚನೆ ಮಾಡಿ ಈ ಒಂದು ಪ್ರಕರಣದ ತನಿಖೆಯನ್ನ ಆರಂಭ ಮಾಡ್ತು ಅನ್ನೋದನ್ನ ಇವತ್ತು ಸರ್ಕಾರ ಹೇಳಿದೆ. ಆ ಪೊಲೀಸ್ ಸ್ಟೇಷನ್ನಲ್ಲಿ 4/7/25ಕ್ಕೆ FIR ಮಾಡ್ತಾರೆ. ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಅವನಿಂದ ಹೇಳಿಕೆಯನ್ನು ತಗೊಳ್ತಾರೆ. 164 ಸ್ಟೇಟ್ಮೆಂಟ್ ಅಂತ ಪೊಲೀಸ್ನಲ್ಲಿ CRPC ಕಾಮನ್ ಆಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಮಾಡುವುದು. ಈಗ ನಮ್ಮ ಹೊಸ ಕಾನೂನು ಪ್ರಕಾರ 186 ಆಗಿದೆ. ಅದು ಆ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡ್ತಾರೆ. ಮ್ಯಾಜಿಸ್ಟ್ರೇಟ್ರು ಇನ್ವೆಸ್ಟಿಗೇಷನ್ನಿಗೆ ಆದೇಶ ಮಾಡ್ತಾರೆ. ರಾಜ್ಯದ ಮಹಿಳಾ ಆಯೋಗ ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೀತಾರೆ. ಧರ್ಮಸ್ಥಳ ವ್ಯಾಪ್ತಿಯಲ್ಲಿನ ಸಾವಿನ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ವಿಶೇಷ ತನಿಖಾ ತಂಡ SITಯನ್ನು ರಚಿಸುವ ಬಗ್ಗಂತೆ ಕೋರಿ. ಇದಾದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಾವು ಮಾತನಾಡಿದ ನಂತರ ಇದಕ್ಕೆ SITಗೆ ಆದೇಶ ಮಾಡ್ತೇವೆ. ಮತ್ತೊಂದು ಕಡೆ ಏನು SIT ತನಿಖೆ ಆರಂಭ ಆಯಿತು. SIT ತನಿಖೆ ಆರಂಭ ಆದ ನಂತರ ಅನಾಮಿಕ ದೂರುದಾರನನ್ನ ಕರೆದುಕೊಂಡು ಹೋದಂತಹ SIT ತಂಡ ಆತ ಎಲ್ಲೆಲ್ಲೆಲ್ಲ ತೋರಿಸ್ತಾನೆ ಅದನ್ನ ಮೊದಲ ಬಾರಿಗೆ ಮಾರ್ಕನ್ನ ಮಾಡಿಕೊಳ್ಳಲಾಗುತ್ತೆ. ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಪಾಯಿಂಟ್ ನಂಬರ್ 1ರಿಂದ ಪಾಯಿಂಟ್ ನಂಬರ್ 13ರವರೆಗೂ ಮೊದಲು SIT ತಂಡ ಸ್ಥಳವನ್ನ ಗುರುತಿಸುವ ಕೆಲಸಕ್ಕೆ ಕೈ ಹಾಕುತ್ತೆ. ಸೊ ಈ ಸ್ಥಳವನ್ನ ಗುರುತಿಸುವ ಕೆಲಸಕ್ಕೆ ಕೈ ಹಾಕಿದ ನಂತರ ಅಲ್ಲಿ ಗುಂಡಿ ಅಗೆಯುವ ಕೆಲಸ, ಉತ್ಖನನದ ಕೆಲಸ ಅಥವಾ ಅಸ್ಥಿ
ಅಸ್ಥಿಪಂಜರವನ್ನ ಹುಡುಕುವ ಕೆಲಸ ಆರಂಭ ಆಗುತ್ತೆ. ಸೊ ಹೀಗೆ ಅಸ್ಥಿಪಂಜರವನ್ನ ಹುಡುಕುವ ಕೆಲಸ ಆರಂಭ ಆದ ನಂತರ ಪ್ರತಿದಿನ ಮಾಧ್ಯಮಗಳಲ್ಲಿ ಹಾಗೂ ಕೆಲವು ಯೂಟ್ಯೂಬ್ಗಳಲ್ಲಿ ಹಾಗೂ ಕೆಲವು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳ ಅಕೌಂಟ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ನಲ್ಲಿ, ಯೂಟ್ಯೂಬ್ನಲ್ಲಿ ಎಲ್ಲ ಕಡೆ ಈ ಒಂದು ಉತ್ಖನನದ ಪ್ರಕ್ರಿಯೆ ಆರಂಭ ಆದ ನಂತರ, ಅಂದರೆ ಗುಂಡಿ ಅಗೆಯುವ ಪ್ರಕ್ರಿಯೆ ಆರಂಭವಾದ ನಂತರ ಸಾಕಷ್ಟು ಸುದ್ದಿಗಳು ಪ್ರಸಾರ ಆಗಿತ್ತು. ಮೊದಲ ದಿನ 4 ಮೂಳೆ ಸಿಕ್ತು, ಎರಡನೇ ದಿನ 8 ಸಿಕ್ತು, ಮೂರನೇ ದಿನ 10 ಸಿಕ್ತು. ಹೀಗೆ ಬಾಯಿಗೆ ಬಂದಂತಹ ನಂಬರ್ಗಳನ್ನು ಹೇಳಿಕೊಂಡು ಜನರನ್ನ ದಿಕ್ಕು ತಪ್ಪಿಸುವ ಕೆಲಸವನ್ನ ಬಹಳಷ್ಟು ಮಾಧ್ಯಮಗಳು, ಬಹಳಷ್ಟು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳು, ಬಹಳಷ್ಟು ಯೂಟ್ಯೂಬ್ ಚಾನೆಲ್ಗಳು ಮಾಡಿದ್ವು. ಹಾಗಾಗಿ ಈ ಒಂದು ವಿಚಾರವಾಗಿ ಇಡೀ ರಾಜ್ಯದ ಜನತೆಯಲ್ಲಿ ತೀರಾ ಬಾರ ಗೊಂದಲ ಏರ್ಪಟ್ಟಿತ್ತು. ಆದರೆ ಆ ಎಲ್ಲವಕ್ಕೂ ಸಹ ಇವತ್ತು ಅಫಿಷಿಯಲ್ ಆಗಿ, ಈ ಹಿಂದೆ ಇಂಡಿಯಾ ಟುಡೇಗೆ ಕೊಟ್ಟಂತಹ ಸಂದರ್ಶನದಲ್ಲಿ ಅನಾಮಿಕಾ ದೂರದಾರ ವ್ಯಕ್ತಿ ಏನಿದ್ದಾನೆ ಅವನು ಆಲ್ರೆಡಿ ಕನ್ಫರ್ಮ್ ಮಾಡಿದ್ದ 2 ಸಿಕ್ಕಿದೆ ಅಂತ. ಆದರೆ ಅದನ್ನ ಸರ್ಕಾರ ಹೇಳುವ ತನಕ ಅದನ್ನೂ ಸಹ ನಾವು ಅಫಿಷಿಯಲ್ ಆಗಿರುವಂತಹ ಸ್ಟೇಟ್ಮೆಂಟ್ ಅಂತ ನಿಮ್ಮ ಮುಂದೆ ಇಡುವ ಪ್ರಯತ್ನ ಆಗ್ಲಿಕ್ಕಿರಲಿಲ್ಲ. ಹಾಗಾಗಿ ಇವತ್ತು ಅಫಿಷಿಯಲ್ ಆಗಿ ಕರ್ನಾಟಕ ಸರ್ಕಾರವೇ ಹೇಳಿದ್ರಿಂದ, ಅಂದರೆ SIT ತಂಡ ಒಂದು ಮಧ್ಯಂತರ ವರದಿಯನ್ನ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ. ಆ ಮಧ್ಯಂತರ ವರದಿಯಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ಸರ್ಕಾರ ಹೇಳಿರೋದಕ್ಕೆ ಅಫಿಷಿಯಲ್ ನ್ಯೂಸ್ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇಲ್ಲಿವರೆಗೂ ಎಷ್ಟು ಗುಂಡಿಯನ್ನ ಅಗೆದಿದ್ದೀವಿ, ಎಷ್ಟು ಕಡೆ ಹುಡುಕಿದ್ದೀವಿ ಎನ್ನುವ ಮಾಹಿತಿಯನ್ನ ಸರ್ಕಾರ ಇಲ್ಲಿಯ ತನಕ ಬಿಟ್ಟುಕೊಟ್ಟಿಲ್ಲ. ಆದರೆ ಇಲ್ಲಿಯವರೆಗೂ ಏನು SIT ತಂಡ ಮೂಳೆಗಳನ್ನ, ಅಂದರೆ ಅಸ್ಥಿಪಂಜರದ ಹುಡುಕಾಟದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿತ್ತು, ಅದರಲ್ಲಿ ಸಿಕ್ಕಿದ್ದು ಕೇವಲ 2 ಜಾಗದಲ್ಲಿ ಮಾತ್ರ ಅಸ್ಥಿಪಂಜರಗಳು ಸಿಕ್ಕಿದೆ ಅನ್ನೋದನ್ನ ಇವತ್ತು ಸರ್ಕಾರ ಕನ್ಫರ್ಮ್ ಮಾಡಿದೆ. ಇದು ಯಾವ ಬಲ್ಲ ಮೂಲಗಳ ಮಾಹಿತಿನೂ ಅಲ್ಲ. ರಾಶಿ ಅಸ್ಥಿಪಂಜರಗಳು ಸಿಕ್ಕಿಲ್ಲ. ಇಲ್ಲಿಯವರೆಗೂ ಇಷ್ಟು ದಿನದ ತನಿಖೆಯಲ್ಲಿ ಸಿಕ್ಕಿರೋದು ಕೇವಲ 2 ಅಸ್ಥಿಪಂಜರ. ದಯಮಾಡಿ ಇಲ್ಲಿಯ ತನಕ ಯಾರೆಲ್ಲ ನಿಮಗೆ ರಾಶಿ ಅಸ್ಥಿಪಂಜರಗಳು ಸಿಕ್ಕಿದೆ ಎನ್ನುವ ಮಿಸ್ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ರು, ಮಿಸ್ ನ್ಯೂಸ್ ಅನ್ನ ಕೊಟ್ಟಿದ್ರು, ನಿಮ್ಮನ್ನ ಮಿಸ್ಲೀಡ್ ಮಾಡಿದ್ರು, ಅವರಿಗೆ ಈ ಸುದ್ದಿಯನ್ನ ಇವತ್ತು ನೀವು ಮುಟ್ಟಿಸುವ ಕೆಲಸವನ್ನ ಮಾಡುವಂತಹ ಅವಶ್ಯಕತೆ ಎದುರಾಗಿದೆ. ಸುಮಾರು ಜಾಗಗಳಲ್ಲಿ ಅದೆಲ್ಲವನ್ನು ತೆಗೆದಾಗ 2 ಜಾಗಗಳಲ್ಲಿ ಒಂದರಲ್ಲಿ ಅಸ್ಥಿಪಂಜರ ಸಿಕ್ಕುತ್ತೆ. ಅದನ್ನು ತೆಗೆದುಕೊಂಡು FSLಗೆ ಕೊಡ್ತಕ್ಕಂಥ ಕೆಲಸವನ್ನು, ಅಲ್ಲಿ ಸಾಯಿಲ್ ಸ್ಯಾಂಪಲ್ ಇರ್ಬೋದು, ಆ ಬೋನ್ಸ್ ಇರ್ಬೋದು, ಅಲ್ಲಿ ಸಿಕ್ಕಿದಂಥ ಯಾವುದೇ ಮೆಟೀರಿಯಲ್ ಎಲ್ಲವನ್ನು ಕೂಡ ಅವರು ಸ್ಯಾಂಪಲ್ ಕಲೆಕ್ಟ್ ಮಾಡಿಕೊಂಡು FSLಗೆ ಕಳಿಸ್ಕೊಡ್ತಾರೆ. ಇನ್ನೊಂದು ಜಾಗದಲ್ಲಿ ಅಲ್ಲಿ ಕೂಡ ಒಂದಷ್ಟು ಬೋನ್ಗಳು ಸಿಕ್ಕುತ್ತೆ. ಅದನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಅದನ್ನು FSLಗೆ ಕೊಡ್ತಾರೆ. ಇದರ ಜೊತೆಗೆ ಸರ್ಕಾರ ಇನ್ನೂ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದೆ. ಇಲ್ಲಿ ಅಂದರೆ ಇಷ್ಟು ದಿನದ ಉತ್ಖನನದಲ್ಲಿ, ಅಂದರೆ ಗುಂಡಿ ಅಗೆಯುವ ಪ್ರಕ್ರಿಯೆಯಲ್ಲಿ ಏನು ಒಂದಷ್ಟು ಅಸ್ಥಿಪಂಜರಗಳು ಸಿಕ್ಕಿದೆ ಅವನ್ನ ಸಹ ನಾವು FSL ವರದಿಗಾಗಿ ಕಳಿಸಲಾಗಿದೆ. ಇನ್ನು ಸಾಕಷ್ಟು ಕಡೆಗಳಲ್ಲಿ, ಅಂದರೆ ಪಾಯಿಂಟ್ 1ರಿಂದ ಹಿಡಿದು ಎಷ್ಟು ಗುಂಡಿ ಅಗೆದಿದ್ದೀವಿ ಅನ್ನೋದನ್ನ ಗೃಹ ಸಚಿವರು ಹೇಳಿಲ್ಲ, ಸರ್ಕಾರ ಹೇಳಿಲ್ಲ, SIT ಕೂಡ ಹೇಳಿಲ್ಲ. ಹಾಗಾಗಿ ಎಷ್ಟು ಗುಂಡಿಗಳನ್ನು ಅಗೆದಿದ್ದಾರೆ ಅನ್ನೋದು ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಆದರೆ ಎಷ್ಟು ಗುಂಡಿಗಳನ್ನು ಅಗೆಯಲಾಗಿದೆಯೋ ಅಲ್ಲಿ ಸಿಕ್ಕಂತಹ ಮಣ್ಣಿನ ಅಷ್ಟೂ ಸ್ಯಾಂಪಲ್ಗಳನ್ನು FSL ವರದಿಗೆ ಕಳುಹಿಸಲಾಗಿದೆ. ಮೂಳೆಗಳ ಜೊತೆಗೆ ಮಣ್ಣನ್ನು ಸಹ ಕಳಿಸಲಾಗಿದೆ. ಯಾಕಪ್ಪ ಮಣ್ಣನ್ನು ಕಳಿಸಲಾಗಿದೆ? ಮೂಳೆ ಸಿಕ್ಕಿಲ್ಲ ಅಂದಮೇಲೆ ಮಣ್ಣು ಯಾಕಪ್ಪ ಕಳಿಸ್ಬೇಕು ಅಂತ ನಿಮಗೊಂದು ಡೌಟ್ ಬರ್ಬೋದು. ಎಲ್ರಿಗೂ ಕೂಡ ನೆನಪಿರಲಿ, ಸರ್ಕಾರವೇ ಹೇಳುವ ಪ್ರಕಾರ ಕೆಲವೊಂದು ಜಾಗಗಳಲ್ಲಿ ಕೆಂಪು ಮಣ್ಣಿತ್ತು, ಅದನ್ನ ಆಸಿಡಿಕ್ ಸಾಯಿಲ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಅಂದ್ರೆ ಅಂತಹ ಮಣ್ಣಿನಲ್ಲಿ ಹೂತಿಟ್ಟಂತಹ ಶವಗಳ ಮೂಳೆಗಳು ಸಹ ಆ ಮಣ್ಣಿನಲ್ಲಿ ಕರಗಿ ಹೋಗಿರುವ ಸಾಧ್ಯತೆ ಇರುತ್ತೆ. ಅಂತಹ ಒಂದು ಗುಣ ಆ ಮಣ್ಣಿಗೆ ಇರುತ್ತೆ. ಅಂದ್ರೆ ಮೂಳೆಯನ್ನು ಸಹ ಕರಗಿಸುವಂತಹ ಶಕ್ತಿ ಆ ಆಸಿಡಿಕ್ ಸಾಯಿಲ್ಗೆ ಇರುವ ಕಾರಣಕ್ಕಾಗಿ ಪ್ರತಿ ಗುಂಡಿಯಲ್ಲಿ ತೆಗೆದಂತಹ ಮಣ್ಣನ್ನ ಸಹ FSL ವರದಿಗೆ ಕಳಿಸಲಾಗಿದೆ. ಆ ವರದಿ ಇನ್ನು ಬರೋದಕ್ಕೆ ಬಾಕಿ ಇದೆ. ಹಾಗಾಗಿ ಆ ವರದಿ ಬಂದ ನಂತರ ನಿಜವಾದ ತನಿಖೆ ಆರಂಭ ಆಗತ್ತೆ. ಇಲ್ಲಿಯವರೆಗೂ ನಡೆದಿರೋದು ಹುಡುಕಾಟ ಮಾತ್ರ. ಇಲ್ಲಿಯವರೆಗೂ SIT ತಂಡ ಯಾವುದೇ ರೀತಿಯ ತನಿಖೆಯನ್ನ ನಡೆಸಿಲ್ಲ. ಅವನು ಏನು ಜಾಗವನ್ನು ತೋರಿಸಿದ್ದಾನೆ ಆ ಜಾಗದಲ್ಲಿ ಮಾರ್ಕ್ ಮಾಡಿ ಅಲ್ಲಿ ಗುಂಡಿ ಅಗೆಯುವಂತಹ ಪ್ರಕ್ರಿಯೆಯನ್ನ ಮಾತ್ರ ಮಾಡಿದ್ದೀವಿ. ಈಗ SIT ತಂಡ ಅಲ್ಲಿ ಸಿಕ್ಕಿರುವಂತಹ ಮೂಳೆ ಹಾಗೂ ಆಸಿಡಿಕ್ ಸಾಯಿಲ್, ಕೆಂಪು ಮಣ್ಣನ್ನ ಏನು FSL ರಿಪೋರ್ಟ್ನ ವರದಿಗೋಸ್ಕರ ಕಳಿಸಿದೆ, ಅಲ್ಲಿಂದ ರಿಪೋರ್ಟ್ ಬಂದ ನಂತರ ಅದನ್ನ ಸ್ಥಳೀಯವಾಗಿ ಇರುವಂತಹ, ಅಂದರೆ ಪಂಚಾಯಿತಿಯಲ್ಲಿ ಇರುವಂತಹ ದಾಖಲೆಗಳಿಗೆ, ಪೊಲೀಸ್ ಸ್ಟೇಷನ್ನಲ್ಲಿ ಇರುವಂತಹ ದಾಖಲೆಗಳಿಗೆ ಮ್ಯಾಚ್ ಮಾಡಿ ನೋಡಲಾಗುತ್ತೆ. ಸೊ ಹೀಗೆ ಮ್ಯಾಚ್ ಮಾಡಿ ನೋಡಿದಾಗ ಏನಾದರೂ
ಅಲ್ಲಿರುವ ದಾಖಲೆಗಳಿಗೆ ಈ FSL ನ ರಿಪೋರ್ಟ್ ಅಥವಾ FSL ನಿಂದ ಬಂದಂತಹ DNA ರಿಪೋರ್ಟ್ ಮ್ಯಾಚ್ ಆಗದೇ ಇದ್ದ ಪಕ್ಷದಲ್ಲಿ ಅಲ್ಲಿನಿಂದ ನಿಜವಾದಂತಹ ತನಿಖೆ ಆರಂಭ ಆಗುತ್ತೆ ಅನ್ನೋದನ್ನ ಇವತ್ತು ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ. ಅಂದ್ರೆ ಇಲ್ಲಿಯ ತನಕ ನಡೆದಿರೋದು ಯಾವುದೇ ರೀತಿಯ ತನಿಖೆಯಲ್ಲ, ಬದಲಾಗಿ ಇಲ್ಲಿಯ ತನಕ ನಡೆದಿರೋದು ಕೇವಲ ಅಸ್ಥಿಪಂಜರಗಳ ಹುಡುಕಾಟ ಮಾತ್ರ. ಇದರ ಜೊತೆಗೆ ಎಲ್ಲ ಕಡೆ ಕೂಡ ಒಂದು ಪ್ರಶ್ನೆ ಎದ್ದಿತ್ತು, ಜನಸಾಮಾನ್ಯರಲ್ಲೂ ಒಂದು ಪ್ರಶ್ನೆ ಇತ್ತು, ನಿಮ್ಮಲ್ಲೂ ಸಹ ಒಂದು ಪ್ರಶ್ನೆ ಇತ್ತು. ಅನಾಮಿಕನನ್ನ ಪ್ರತಿದಿನ ಬೆಳಿಗ್ಗೆ ಕರೆದುಕೊಂಡು ಬರ್ತಾರೆ, ಸಂಜೆ ಅವನ ಪಾಡಿಗೆ ಬಿಟ್ಬಿಡ್ತಾರೆ. ಇದನ್ನ ಮಾಡುವ ಬದಲು ಅದೇ ಅನಾಮಿಕನನ್ನ ಪೊಲೀಸರು ಅಂದ್ರೆ SIT ತಂಡ ಕಸ್ಟಡಿಗೆ ತೆಗೆದುಕೊಳ್ಳುವ ಮೂಲಕ ತನ್ನ ವಶದಲ್ಲೇ ಇಟ್ಕೊಂಡು ಒಂದು ಇನ್ವೆಸ್ಟಿಗೇಷನ್ ಅನ್ನ ಅಥವಾ ಹುಡುಕುವ ಪ್ರಕ್ರಿಯೆಯನ್ನ ಆರಂಭ ಮಾಡಬೇಕಾಗಿತ್ತು. ಆದರೆ ಅವನನ್ನ ಬೇಕಾಬಿಟ್ಟಿ ಬಿಟ್ಟಿರೋದ್ರಿಂದ ಇದರ ಮೇಲೆ ಅನುಮಾನ ಮೂಡ್ತಾ ಇದೆ ಅಂತ ಸಾಕಷ್ಟು ಜನ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಇದಕ್ಕೆ ಕೂಡ ಸರ್ಕಾರ ಉತ್ತರವನ್ನ ಕೊಟ್ಟಿದೆ. ಯಾಕಪ್ಪ ಅಂತಂದ್ರೆ ಮೊದಲು ಆತ ಬಂದು ದಕ್ಷಿಣ ಕನ್ನಡ ಜಿಲ್ಲೆಯ SP ಆಫೀಸ್ಗೆ ಕಂಪ್ಲೇಂಟ್ ಅನ್ನ ಕೊಡ್ತಾನೆ. ಕೊಟ್ಟ ನಂತರ ಆತ ನೇರವಾಗಿ ಮ್ಯಾಜಿಸ್ಟ್ರೇಟರ್ನ ಮುಂದೆ ಹೋಗಿ 164 ಹೇಳಿಕೆಯನ್ನ ದಾಖಲಿಸಿದ್ದ ಕಾರಣಕ್ಕೆ ಅವನನ್ನ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ನಲ್ಲಿ ನಾವು ಪ್ರೊಟೆಕ್ಟ್ ಮಾಡಬೇಕು ಅಂತ ನ್ಯಾಯಾಧೀಶರ ಕಡೆಯಿಂದ ನಮಗೆ ಸೂಚನೆ ಬಂದಿತ್ತು. ಸೊ ನ್ಯಾಯಾಧೀಶರ ಕಡೆಯಿಂದ ಸೂಚನೆ ಬಂದಿದ್ದ ಕಾರಣಕ್ಕೆ ನಾವು ಅವನನ್ನ ಬಂಧಿಸೋದಕ್ಕೆ ಆಗಲ್ಲ. ಅಂದ್ರೆ ಕಾನೂನಿನ ಪ್ರಕಾರ ಅವನನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸೋದಕ್ಕೆ SIT ತಂಡದ ವಶದಲ್ಲೇ ಇಟ್ಕೊಂಡು ಆ ಹುಡುಕಾಟವನ್ನ ಅಂದ್ರೆ ಅಸ್ಥಿಪಂಜರಗಳ ಹುಡುಕಾಟವನ್ನ ನಡೆಸೋದಕ್ಕೆ ಪರ್ಮಿಷನ್ ಇರಲಿಲ್ಲ. ಆ ಕಾರಣಕ್ಕಾಗಿ ಆತನನ್ನ ನ್ಯಾಯಾಧೀಶರ ಆದೇಶದ ಮೇರೆಗೆ ಕಸ್ಟಡಿಗೆ ತೆಗೆದುಕೊಳ್ಳದೆ ಪ್ರತಿನಿತ್ಯ ಅವನನ್ನ ಬೆಳಗ್ಗೆ ಕರೆದುಕೊಂಡು ಬರ್ತಾ ಇದ್ವಿ, ಸಂಜೆ ಆತ ಹೇಳಿದ ಜಾಗಕ್ಕೆ ಅವನನ್ನ ಬಿಡ್ತಾ ಇದ್ವಿ ಎನ್ನುವುದಕ್ಕೆ ಕೂಡ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದೆ. ಇಲ್ಲಿ ಎಲ್ಲರೂ ಕೂಡ ಗಮನಿಸಬೇಕು, ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ನ ಅಡಿಯಲ್ಲಿ ಆತ ಅಂದ್ರೆ ಈ ವಿಚಾರಣೆ ನಡೀತಾ ಇರೋದ್ರಿಂದ ಆತನನ್ನ ಬಂಧಿಸುವ ಅಧಿಕಾರ SITಗೆ ಇಲ್ಲ. ಬಟ್ ಒಂದು ವೇಳೆ ಆತ ಹೇಳಿದ್ದೆಲ್ಲವೂ ಸುಳ್ಳು, ಅಲ್ಲಿ ಯಾವುದೇ ರೀತಿಯ ಅನಧಿಕೃತ ಬಾಡಿಗಳನ್ನ ಹೂಳಲಾಗಿಲ್ಲ, ಆತ ಕಂಪ್ಲೀಟ್ ಸುಳ್ಳನ್ನ ಹೇಳಿ ಇಡೀ ಸಿಸ್ಟಮ್ನ ದಾರಿಯನ್ನ ತಪ್ಪಿಸಿದ್ದಾನೆ, ಪೊಲೀಸರ ದಾರಿಯನ್ನ ತಪ್ಪಿಸಿದ್ದಾನೆ, ಜನರ ಭಾವನೆಗಳಿಗೆ ಧಕ್ಕೆ ಮಾಡಿದ್ದಾನೆ ಅನ್ನೋದು ಪ್ರೂವ್ ಏನಾದರೂ ಆಯ್ತು ಅಂದ್ರೆ ಆವತ್ತು ಅದೇ ನ್ಯಾಯಾಧೀಶರು ಆತನನ್ನ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನ ನಡೆಸೋದಕ್ಕೆ ಪರ್ಮಿಷನ್ ಅನ್ನು ಕೊಡ್ತಾರೆ. ಆಗ ನಾವು ಆತನನ್ನ ಕಸ್ಟಡಿಗೆ ತೆಗೆದುಕೊಂಡು ಈ ವಿಚಾರವಾಗಿ ಒಂದು ತನಿಖೆಯನ್ನ ಅಥವಾ ಇನ್ವೆಸ್ಟಿಗೇಷನ್ ಅನ್ನು ನಡೆಸೋದಕ್ಕೆ ಸ್ಟಾರ್ಟ್ ಮಾಡಬಹುದು ಎನ್ನುವ ಅರ್ಥದಲ್ಲಿ ಪರಮೇಶ್ವರ್ ಅವರು ಅದಕ್ಕೂ ಕೂಡ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಇದ್ರ ಜೊತೆಗೆ SIT ಏನು ಒಂದು ಹುಡುಕಾಟ ಅಂದ್ರೆ ಮೂಳೆ ಅಸ್ಥಿಪಂಜರಗಳ ಹುಡುಕಾಟವನ್ನ ತಾತ್ಕಾಲಿಕವಾಗಿ ಯಾಕೆ ಸ್ಟಾಪ್ ಮಾಡಬೇಕಾಗಿತ್ತು, ಇನ್ನೂ ಕೂಡ ಕಂಟಿನ್ಯೂ ಮಾಡಬಹುದಾಗಿತ್ತಲ್ಲ ಅಂತ ಸಾಕಷ್ಟು ಜನರಿಗೆ ಪ್ರಶ್ನೆ ಎದುರಾಗಿರ್ಬೋದು. ಅದಕ್ಕೂ ನಾನು ಉತ್ತರವನ್ನ ಕೊಡುವಂತಹ ಕೆಲಸವನ್ನ ಮಾಡ್ತೀನಿ. ಯಾಕಪ್ಪ ಅಂತಂದ್ರೆ ಆರಂಭದಲ್ಲಿ ಆತ ಏನು ಜಾಗಗಳನ್ನ ತೋರಿಸಿದ್ದ ಆ ಜಾಗಗಳನ್ನ ಮಾರ್ಕ್ ಮಾಡಿದಂತಹ SIT ತಂಡ ಎಲ್ಲ ಕಡೆ ಹುಡುಕಾಟವನ್ನ ನಡೆಸಿದೆ. ಆದ್ರೆ ಆತ ಹೇಳಿದ ರೀತಿಯಲ್ಲೇ ಆತ ಹೇಳಿದ ಜಾಗದಲ್ಲಿ ಆತ ಹೇಳಿದಷ್ಟು ಅಸ್ಥಿಪಂಜರಗಳು ಸಿಗದೇ ಇರುವ ಕಾರಣಕ್ಕೆ ಈಗ ಸಿಕ್ಕಿರುವ ಅಸ್ಥಿಪಂಜರಗಳು ಆತ ಕೊಟ್ಟಿರುವ ಕಂಪ್ಲೇಂಟ್ಗೆ ಮ್ಯಾಚ್ ಆಗುತ್ತಾ, ಅಂದ್ರೆ ಅನಧಿಕೃತವಾಗಿ ಅದನ್ನ ಹೂಳಲಾಗಿದ್ಯಾ ಅನ್ನೋದನ್ನ FSL ರಿಪೋರ್ಟ್ ಬಂದ ನಂತರ ಕನ್ಫರ್ಮ್ ಮಾಡಿಕೊಂಡು ನಿಜವಾಗ್ಲೂ ಈ ಅನಾಮಿಕ ದೂರುದಾರ ಹೇಳ್ತಾ ಇರೋದು ಸತ್ಯ, ಈ FSL ರಿಪೋರ್ಟ್ ಬಂದ ನಂತರ ಆ ಸತ್ಯ ನಮಗೆ ಗೊತ್ತಾಗಿದೆ ಅಂತ SITಗೆ ಅನ್ನಿಸಿದ್ರೆ ಆವತ್ತಿನಿಂದ ಅಂದ್ರೆ SIT ತಂಡಕ್ಕೆ FSL ವರದಿ ಏನು ಬರುತ್ತಲ್ಲ ಆವತ್ತಿನಿಂದ ಮತ್ತೆ ಅಸ್ಥಿಪಂಜರಗಳ ಹುಡುಕಾಟವನ್ನ ಆರಂಭ ಮಾಡಬಹುದು. ಒಂದು ವೇಳೆ ಬರದೇ ಇದ್ರೆ ಅಂದ್ರೆ ಅನಾಮಿಕ ದೂರುದಾರ ಕೊಟ್ಟಂತಹ ದೂರು ಸುಳ್ಳು, ನಮಗೆ ಸಿಕ್ಕಿರುವಂತಹ ಅಸ್ಥಿಪಂಜರಗಳ ಸ್ಯಾಂಪಲ್ಗೂ ಹಾಗೂ ಮಣ್ಣಿನಲ್ಲಿ ಇರಬಹುದಾದಂತಹ DNA ಸ್ಯಾಂಪಲ್ಗೂ ಯಾವುದೇ ರೀತಿಯ ಮ್ಯಾಚ್ ಆಗ್ತಾ ಇಲ್ಲ, ಇದು ಅಧಿಕೃತವಾಗಿ ಪೊಲೀಸರ ಸಮ್ಮುಖದಲ್ಲೇ ಪಂಚಾಯಿತಿಯವರ ಸಮ್ಮುಖದಲ್ಲೇ ಹೂಳಲಾದ ಶವಗಳು ಅನ್ನೋದು ಏನಾದರೂ ಕನ್ಫರ್ಮ್ ಆದ್ರೆ ಈ SIT ಕಾರ್ಯಾಚರಣೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ, ಯಾವುದೇ ಕಾರಣಕ್ಕೂ ಮುಂದುವರಿಯಲ್ಲ. ಹಾಗಾಗಿ FSL ನ ರಿಪೋರ್ಟ್ SIT ತಂಡದ ಕೈ ಸೇರುವ ತನಕ ಈ ಒಂದು ಕಾರ್ಯಾಚರಣೆಯನ್ನ ತಾತ್ಕಾಲಿಕವಾಗಿ ಸರ್ಕಾರ ಸ್ಟಾಪ್ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಇದನ್ನ ಸರ್ಕಾರ ಕ್ಲಿಯರ್ ಕಟ್ ಆಗಿ ಹೇಳಿದೆ, ಇಲ್ಲಿ ನಾವು ಯಾವುದೇ ಇನ್ಫ್ಲೂಯೆನ್ಸ್ ಅನ್ನ ಬಳಸಿಲ್ಲ, SIT ತಂಡಕ್ಕೆ ನಾವು ಯಾವುದೇ ಕಾರಣಕ್ಕೂ ನೀವು ಈ ಒಂದು ಮೂಳೆಯನ್ನ ಹುಡುಕುವ ಪ್ರಕ್ರಿಯೆಯನ್ನ ಸ್ಟಾಪ್ ಮಾಡಿ ಅಂತ ಹೇಳಿಲ್ಲ, ನಾವು ಅವರಿಗೆ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಿದ್ದೀವಿ. ಆದ್ರೆ SIT ತಂಡದವರೇ
ಸರ್ ಇದು ಅಂದರೆ ಈ FSL ರಿಪೋರ್ಟ್ ನಮ್ಮ ಕೈ ಸೇರುವ ತನಕ ಇದನ್ನು ನಾವೇ ತಾತ್ಕಾಲಿಕವಾಗಿ ಸ್ಟಾಪ್ ಮಾಡ್ತೀವಿ ಎನ್ನುವ ನಿರ್ಧಾರಕ್ಕೆ SIT ತಂಡದ ಪೊಲೀಸ್ ಆಫೀಸರ್ಗಳೇ ಬಂದಿರುವ ಕಾರಣಕ್ಕೆ ಇದನ್ನು ಸದ್ಯಕ್ಕೆ ತಾತ್ಕಾಲಿಕವಾಗಿ ಸ್ಟಾಪ್ ಮಾಡಿದ್ದೀವಿ. ಇದರಲ್ಲಿ ಯಾವುದೇ ರೀತಿಯ ಇನ್ಫ್ಲುಯೆನ್ಸ್ ಆಗಲಿ, ಯಾವುದೇ ರೀತಿಯ ಸರ್ಕಾರದ ಹಸ್ತಕ್ಷೇಪ ಆಗಲಿ ಇದರಲ್ಲಿ ಇಲ್ಲ ಅನ್ನೋದನ್ನು ಕೂಡ ಇವತ್ತು ಸರ್ಕಾರ ಕನ್ಫರ್ಮ್ ಮಾಡಿದೆ. ಆ ಸ್ಥಳಗಳಲ್ಲಿ ಅವರು ಅನಾಲಿಸಿಸ್ ಮಾಡಿ, ಕೆಮಿಕಲ್ ಅನಾಲಿಸಿಸ್ ಮಾಡಿ, DNA ಮಾಡಿ, ಹೌದು ಅಲ್ಲೇನೂ ಇರಲಿಲ್ಲ, ಏನೂ ಇಲ್ಲ, ಆ ಸ್ಯಾಂಪಲ್ನಲ್ಲಿ ಯಾವುದೇ ರೀತಿಯ ಹ್ಯೂಮನ್ ಇದು DNA ಹ್ಯೂಮನ್ ಇದು ಬರಲಿಲ್ಲ ಅಂತಾದರೆ ಅದು ಬೇರೆ ಕನ್ಕ್ಲೂಷನಿಗೆ ಬರುತ್ತೆ. ಅಥವಾ ಒಂದು ವೇಳೆ ಅಲ್ಲಿ ಆ ಮೂಳೆ ಕರಗೋಗಿದೆ ಅಥವಾ ಇನ್ನೇನೋ ಆಗಿದೆ, ಆದರೆ DNA ಬಂದಿದೆ ಅಂತಾದರೆ ಅದು ಬೇರೆ ವಿಚಾರ ಆಗ್ತದೆ. ಅದು ಬರೋವರೆಗೂ, ಆ ರಿಸಲ್ಟ್ಸ್ ಬರೋವರೆಗೂ ಇದನ್ನು ಮುಂದಕ್ಕೆ ಹೋಗೋದನ್ನು ಸ್ಥಗಿತ ಮಾಡಬೇಕು ಅಂತೇಳಿ SITನವರು ತೀರ್ಮಾನ ಮಾಡಿಕೊಂಡಿದ್ದಾರೆ ಅಂತ. ಆ ರಿಸಲ್ಟ್ಸ್ ಬರಬೇಕು, ಆ ರಿಸಲ್ಟ್ಸಿಗೆ ನಾವು ಕಾಯಬೇಕಾಗ್ತದೆ. ಅದಾದ ಮೇಲೆ ಮುಂದಕ್ಕೆ ಇನ್ವೆಸ್ಟಿಗೇಷನ್ ಮುಂದುವರಿಯುತ್ತೆ ಅಂತಕ್ಕಂಥದ್ದನ್ನು ನಾನು ಸದನಕ್ಕೆ ತಮ್ಮ ಮೂಲಕ ತರೋದಕ್ಕೆ ಬಯಸ್ತೇನೆ. ಸೊ ಇಲ್ಲಿಯವರೆಗೂ ಏನೆಲ್ಲ ಆಯಿತು ಎನ್ನುವ ಕಂಪ್ಲೀಟ್ ವಿವರ ಇಷ್ಟೇ. ದಯಮಾಡಿ ಯಾರೆಲ್ಲ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಬಲ್ಲ ಮೂಲಗಳ ಮಾಹಿತಿ, ಆ ಮಾಹಿತಿ SITಯಿಂದ ಬಂದ ಮಾಹಿತಿ ಅಂತ ಸುಳ್ಳುಗಳನ್ನು ಹೇಳ್ತಾ ಇದ್ರು, ಇದರ ಜೊತೆಗೆ ನಾನು ನೇರವಾಗಿ ಹೆಸರನ್ನ ಹೇಳೋದಕ್ಕೂ ಕೂಡ ನಾನು ಇಷ್ಟಪಡ್ತೀನಿ. ಅದರಲ್ಲಿ ಯಾವುದೇ ರೀತಿಯ ಭಯ ನನಗಿಲ್ಲ. ಗಿರೀಶ್ ಮಟ್ಟಣ್ಣನವರ್ ಹಾಗೂ ಸಮೀರ್ MD ಹಾಗೂ ಮಹೇಶ್ ಶೆಟ್ಟಿ ತಿಮ್ರೋಡಿ ಇವರುಗಳು ಕೂಡ ಸಾಕಷ್ಟು ಜನರನ್ನ ಮಿಸ್ಲೀಡ್ ಮಾಡುವ ಕೆಲಸಕ್ಕೆ ಕೈ ಹಾಕಿದ್ರು. ಅಷ್ಟು ಅಸ್ಥಿಪಂಜರಗಳಿವೆ, ಇಷ್ಟು ಅಸ್ಥಿಪಂಜರಗಳಿವೆ, ಇಷ್ಟು ಅಸ್ಥಿಪಂಜರಗಳು ಸಿಕ್ಕಿವೆ, ಇಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ಅದು ಉಡ, ಮುಳ್ಳು ಹಂದಿ, ಹೈನ ಇವೆಲ್ಲ ಬಂದು ಎತ್ಕೊಂಡು ಹೋಗಿರುವ ಚಾನ್ಸ್ ಇದೆ. ಹೀಗೆ ದಿನಕ್ಕೊಂದು ಹೇಳಿಕೆ, ದಿನಕ್ಕೊಂದು ಸ್ಟೇಟ್ಮೆಂಟ್ ಅನ್ನ ಏನು ಕೊಟ್ಟಿದ್ರು ಅದನ್ನು ನೀವು ಏನು ನಂಬಿದ್ರಿ? ದಯಮಾಡಿ ಅಂತಹ ಸುದ್ದಿಗಳಿಗೆ ಇನ್ನು ಮುಂದೆ ನೀವು ಕಿವಿಗೊಡಬೇಡಿ. ಎಲ್ಲದಕ್ಕೂ ಕೂಡ ಸರ್ಕಾರ ಉತ್ತರ ಕೊಡುತ್ತೆ, ಎಲ್ಲದಕ್ಕೂ ಕೂಡ ಬರುವಂತಹ FSL ರಿಪೋರ್ಟ್ ಉತ್ತರ ಕೊಡುತ್ತೆ. ಒಂದು ವೇಳೆ FSL ರಿಪೋರ್ಟ್ನಲ್ಲಿ ಅನಾಮಿಕಾ ಹೇಳಿದ್ದು ನಿಜ ಎನ್ನುವ ಸಲುವಾಗಿ ರಿಪೋರ್ಟ್ ಬಂದರೆ ಈ ಪ್ರಕ್ರಿಯೆ ಇನ್ನು ಎಷ್ಟು ದಿನಗಳ ಕಾಲ ಬೇಕಾದರೂ ಮುಂದುವರಿಬಹುದು. ಅಥವಾ ಒಂದು ವೇಳೆ ಅನಾಮಿಕಾ ಕೊಟ್ಟ ದೂರು, ಅನಾಮಿಕಾ ಹೇಳಿದ ಎಲ್ಲವೂ ಸುಳ್ಳು ಅಂತ ಗೊತ್ತಾದರೆ ಆವತ್ತೇ ಆ SIT ಅಂದರೆ ಮೂಳೆ ಹುಡುಕುವ ಪ್ರಕ್ರಿಯೆ, ಅಸ್ಥಿಪಂಜರ ಹುಡುಕುವ ಪ್ರಕ್ರಿಯೆ ಏನಿತ್ತಲ್ಲ ಅದನ್ನು ಸ್ಟಾಪ್ ಮಾಡಿ ಈ ಅನಾಮಿಕನನ್ನು ವಶಕ್ಕೆ ಪಡೆದುಕೊಂಡು ಆತನ ಬಳಿ ಬಾಯಿ ಬಿಡಿಸುವಂತಹ ಕೆಲಸವನ್ನು ಅವತ್ತಿನಿಂದ ಆರಂಭ ಮಾಡಿ ಅದಕ್ಕೂ ಕೂಡ ಒಂದು ಅಂತ್ಯ ಹಾಡುವ ಕೆಲಸವನ್ನು SIT ಮಾಡುತ್ತೆ. ಅಲ್ಲಿಯವರೆಗೂ ಸಹ ಎಲ್ಲರೂ ಅಂದರೆ ನನ್ನನ್ನೂ ಸೇರಿ ನಿಮ್ಮನ್ನೂ ಸೇರಿ ಎಲ್ಲರೂ ಕೂಡ ತಾಳ್ಮೆಯಿಂದ FSL ರಿಪೋರ್ಟ್ ಬರುವವರೆಗೂ ಕಾಯಬೇಕಾದಂತಹ ಸ್ಥಿತಿ ಇದೀಗ ನಿರ್ಮಾಣವಾಗಿದೆ. ಏನನ್ಸುತ್ತೆ ನಿಮಗೆ ಈ ಕಂಪ್ಲೀಟ್ ಸ್ಟೋರಿಯನ್ನು ನೋಡ್ತಾ ಇದ್ದಾರೆ? ಈ ಸ್ಟೋರಿ ಯಾವ ಕಡೆ ಸಾಗಬಹುದು, ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕರಣ ಯಾವ ಹಂತಕ್ಕೆ ಬಂದು ನಿಲ್ಲಬಹುದು ಅಂತ ನಿಮಗೆ ಅನ್ಸುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೋತಾ, ನಾನು ಹೇಳಿದ ವರದಿ, ನಾನು ಕೊಟ್ಟಂತಹ ನ್ಯೂಸ್ ನಿಮಗೆ ಸತ್ಯ ಅನಿಸಿದರೆ, ನಾನು ಹೇಳಿದ್ದಷ್ಟು ನಿಮಗೆ ಕನ್ವೆ ಆಗಿದ್ರೆ ದಯಮಾಡಿ ಈ ವಿಡಿಯೋವನ್ನು ಮತ್ತೊಂದಷ್ಟು ಜನರಿಗೆ ಶೇರ್ ಮಾಡುವ ಮೂಲಕ ಈ ಪ್ರಕರಣದಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದನ್ನು ಅವರು ಕೂಡ ತಿಳಿದುಕೊಳ್ಳುವ ಹಾಗೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ. ಸಮೀರ್ ಅವರು ಅಂದರೆ ಮೊಹಮ್ಮದ್ ಸಮೀರ್ ಅವರು ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿ ಒಂದು ವಿಡಿಯೋವನ್ನು ಮಾಡಿದ್ದಾರೆ. ಆ ವಿಡಿಯೋಕ್ಕೆ ಉತ್ತರ ಕೊಡುವ ನಿಟ್ಟಿನಲ್ಲಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ನಮಸ್ಕಾರ.